ಗುಡ್ ಮಾರ್ನಿಂಗ್, ಶುಭೋದಯ. ಬೆಳಿಗ್ಗೆ ಬಂದೆ ಡ್ಯೂಟಿ ಮೇಲೆ. ಡ್ಯೂಟಿನ ಆನ್ ಮಾಡಿದ್ದು ಆಯ್ತು, ಫಸ್ಟ್ ಡ್ಯೂಟಿ ಕ್ಯಾನ್ಸಲ್ ಆಯ್ತು. ಪಿಕಪ್ ಹೋಗ್ತಾ ಇದೀನಿ, ಕ್ಯಾನ್ಸಲ್ ಕೂಡ ಆಗಿದೆ. ಏನ್ ಮಾಡೋದ್ ಹೇಳಿ? ಫಸ್ಟ್ ಡ್ಯೂಟಿನೇ ಕ್ಯಾನ್ಸಲ್ ಆಗ್ಬಿಟ್ರೆ ಆ ದಿನ ಪೂರ್ತಿ ಆ ಪ್ಯಾಸೆಂಜರ್ಗೆ ಬೇಕಾಬಿಟ್ಟು ಬಾಯಿಗೆ ಬಂದಷ್ಟು ಬೈಯೋ ಅಷ್ಟು ಕೋಪ ಬರುತ್ತೆ. ಏನ್ ಮಾಡೋದು? ಏನು ಮಾಡಕ್ ಆಗಲ್ಲ ಇವಾಗಿರುವಂತ ಸಿಚುವೇಶನ್ ಅಲ್ಲಿ. ಸೊ ನೋಡೋಣ. ಯಾಕಂದ್ರೆ ಡ್ಯೂಟಿ ಆನ್ ಮಾಡ್ತಿದ್ದಂಗೆ ಒಂದ್ ಬಂತು 5 ಕಿಲೋಮೀಟರ್ದು ₹133 ಕೊಟ್ಟಿದ್ದ. ಅಕ್ಸೆಪ್ಟ್ ಮಾಡಿದೆ. ಪಿಕಪ್ ಹೋಗ್ತಾ ಇದೀನಿ, 1 ಕಿಲೋಮೀಟರ್ ಪಿಕಪ್ ಇದ್ದಿದ್ದು ಕ್ಯಾನ್ಸಲ್. ನೀನು ಪೂರ್ತಿ ದಿನ ಬರೀ ಕ್ಯಾನ್ಸಲ್ ಇವತ್ತು. ಯಾಕಂದ್ರೆ ಬೋನಿ ಡ್ಯೂಟಿನೇ ಕ್ಯಾನ್ಸಲ್ ಆಗಿರೋದು. ಆನಂದ್ ಮಕ್ಕಳಿಂದಾನೆ ನಮ್ ಇಡೀ ದಿನ ಹೊಯ್ಕೊಂತ ಹೋಗೋದು. ಲಾಬ್ ಪಾಯ್ ಬಡ್ಕೋಬೇಕು. ಹಂಗ ಆಗ್ಬಿಡುತ್ತೆ. ನೋಡೋಣ, ಇವಾಗ ವೆಯ್ಟ್ ಮಾಡೋಣ, ಬೇರೆ ಡ್ಯೂಟಿ ಬರುತ್ತಾ ಇಲ್ವಾ ಕಾಯೋಣ. ಬನ್ನಿ. ಕ್ಯಾನ್ಸಲ್ ಆಯ್ತು ಹೋದೆ ಬೋಣೆ ಅಂತ ಹೇಳಿ ಹೋಯ್ತೀನಿ, ಕ್ಯಾನ್ಸಲ್ ಮಾಡ್ಬಿಟ್ಟು. ಬೆಳಿಗ್ಗೆ 2 ಕಡೆಗೆ ಮಿಸ್ ಆಗೋಣ. 680 770 ಸಿಗದ ಇಲ್ಲ ಬಿಡು ಕೈಗೆ. ಮೈಚಂದ್ರ ಒಂದು ಡಜನ್ ಸಿಗೋದಿಲ್ಲ. ಮುಂಜಾನೆ ಕಚ್ಚಪ್ಪ ಅಂದ್ರೆ ಹಂಗೆ ಬಿಡಲ್ಲ. ಮಕ್ಕಳು ಪರ್ಮಿಟ್ ಮಾಡ್ತೀನಿ, ಸಿಗವಲ್ದು ನಮ್ಗೆ ಗಾಡಿಗೆ. ಇವಾಗ ಜಸ್ಟ್ ಒಂದ್ ಬಾಡಿ ಹಾಕೊಂಡ್ ಬಂದ. ಆ ಟೀಚರ್ ಅಮ್ಮ ಹಾಕೊಂಡ್ ಬಂದಿರೋದು ಏನ್ ಮಾಡಿದ್ರು ಗೊತ್ತಾ? ಒಂದ್ ಕಡೆ ಲೊಕೇಶನ್ ಹಾಕೋರೆ. ಫಸ್ಟ್ ಅವ್ರು ಹತ್ಕೊಂಡ್ರು, ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಒಂದ್ ನಿಮಿಷ ನಿಲ್ಸಿ ಅಂತವ್ರು. ನಿಲ್ಸದೆ ಒಂದ್ ಮಗುನ ಪಿಕಪ್ ಮಾಡಿದ್ರು. ಸರಿ, ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಡೈರೆಕ್ಟ್ ಅಲ್ಲಿಗೆ ಅನ್ಕೊಂಡ್ ಹೋದೆ. ಇಲ್ಲ ಮತ್ತೆ ಒಂದ್ ಸ್ಟಾಪ್ ಹಾಕವ್ರೆ. ಅಂದ್ರೆ ಒಂದ್ ಕಡೆ ಸುಮ್ನೆ ನಿಲ್ಸಿ ಅಂದಿದ್ದು, ಒಂದ್ ಕಡೆ ಸ್ಟಾಪ್ ಹಾಕವ್ರೆ. ಅಲ್ಲಿಗೆ ಹೋದೆ. ಅಲ್ಲಿಗೆ 2ನೇ ಮಗು ಪಿಕಪ್ ಮಾಡಿದ್ರು. ಮತ್ತೆ ಹಂಗೆ ಬರ್ತಾ ಅದು ಸ್ಟಾಪ್ ಮುಗೀತು. ಬಟ್ ಇಲ್ಲೊಂದ್ ಸ್ವಲ್ಪ ನಿಲ್ಸಿ ಅಂತಂದ್ರು. ಅಲ್ಲಿ ನೋಡ್ತೀನಿ, ಅಲ್ಲೊಂದ್ ಮಗು ಪಿಕಪ್ ಮಾಡ್ಕೊಂಡು 3 ಮಕ್ಕಳನ್ನ ಪಿಕಪ್ ಮಾಡ್ಕೊಂಡು ಸ್ಕೂಲಿಗೆ ಕರ್ಕೊಂಡೋಗಿ ಡ್ರಾಪ್ ಮಾಡಿರೋದು. ಸ್ಕೂಲ್ ವ್ಯಾನು ಸ್ಕೂಲ್ ಬಸ್ ಇಲ್ಲ, ಆಟೋದಲ್ಲೇ ಸರಿಯಾಗಿ. ಅಂದ್ರೆ ಅವರೇ ಪಿಕಪ್ ಮಾಡೋದು. ಸ್ಕೂಲ್ ವ್ಯಾನು ಸ್ಕೂಲ್ ಬಸ್ ಗೊತ್ತಿಲ್ಲ ನನ್ ಐತೋ ಇಲ್ವೋ ಆ ಸ್ಕೂಲ್ ಇದ್ದು ಅಂತ. ಬಟ್ ಇವ್ರು ಮಾತ್ರ 3 ಕಡೆ ಸ್ಟಾಪ್ ಮಾಡಿ 3 ಮಕ್ಕಳನ್ನ ಪಿಕಪ್ ಮಾಡ್ಕೊಂಡು ಬಂದಿದ್ದು. ಅವ್ರ ತಂದೆ ತಾಯಿ ಹತ್ರ ಇವ್ರೇನಾದ್ರು ಇಸ್ಕೋಬಹುದೋ ಇಲ್ವೋ ಗೊತ್ತಿಲ್ಲ. ಆಸ್ ನನಗೆ ಅನ್ಸಿದ್ದೀನಿ, ನಾನು ಹೇಳಿದ್ದೀನಿ. ಇವಾಗ ಒಂದ್ ಲಾಂಗ್ ಡ್ಯೂಟಿ ಬಿದ್ದೈತೆ, ಬನ್ನಿ ಹೋಗೋಣ, ನೋಡೋಣ. ಇವಾಗ ಬಂದೆ ನಾನು ಇಂದ್ರಾನಗರ. ಲಾಂಗ್ ಡ್ಯೂಟಿ ಹಾಕೊಂಡ್ ಬಂದೆ. ಕಾಯ್ತಾ ಇದೀನಿ ಯಾವ್ದಾದ್ರು ಡ್ಯೂಟಿ ಬೀಳುತ್ತೆ ಅಂತ. ಕಾಡ್ಬಿಸ್ನಲ್ಲಿ ಬಿತ್ತು, ಅದು ಸಿಗಲೇ ಇಲ್ಲ ಕೈಗೆ. ಟಕ್ಕಂತ ಹೋಗ್ಬಿಡ್ತು. ಶಟರ್ ಕರ್ತಿದೀನಿ, ಶಟರ್ ಬರ್ತಾವ್ರೆ. ಅಲ್ಲಿ ತನಕ ನಾವು ಹೋಗಿ ಆ ಮೆಟ್ರೋ ಕೆಳಗಡೆ ಟೀ ಹೊಡಿಯೋಣ. ನೋಡೋಣ ಬನ್ನಿ. ಆಟೋದಲ್ಲಿ ಹಂಗೂ ದುಡಿಮೆ ಇಲ್ಲ. ಎಷ್ಟಾಗತ್ತೆ ಅಷ್ಟು ಮಾಡ್ಕೋಬೇಕು. ಸಿಕ್ಕ್ರೆ ಸರಿ, ಸಿಗ್ಲಿಲ್ವಾ ಏನು ಮಾಡಕ್ಕಾಗಲ್ಲ. ಬೆಂಗಳೂರು ಕೊಡ್ತವನೆ. ಏನ್ರಿ ಶೆಟ್ರೆ, ಏನ್ ಮಾಡ್ತಾ ಇದೀರಾ? ಗಾಡಿ ಕ್ಲೀನ್ ಮಾಡ್ತಾ ಇದೀರಾ? ಹೆಂಗೆ ಡ್ಯೂಟಿ ಪರವಾಗಿಲ್ವಾ? ನೀವನ್ ಆಟೋ ಡ್ರೈವರ್ ಅಂತಾನೆ. ಅಣ್ಣ ನಮ್ದು 12 ಆಗೈತಣ್ಣ. ಸಾರಿ, ಅರ್ಧೂರ್ ಬಾಗ್ಲಾಗೈತೆ. ಚೆನ್ನಾಗೈತ ಬಾಳು ನೋಡು. ಅರ್ಥ ಒಂದ್ ಕೆಲ್ಸ ಆಗ್ಬಿಟ್ಟೈತಿ. ಒರ್ಸ್ಕೊಂಡ್ ಕೂತ್ಕೊಳ್ಳೋದ ಇದಾದ್ರೆ ನಿಮ್ ಕೆಲ್ಸ. ಇಲ್ಕಲ್ಲವ್ರ ಅಂತ ನೋಡ ಅವ್ರನ್ನ ಇಲ್ಕಲ್ಲ ಅಣ್ಣ, ಅಂದ್ರೆ ರೂಲ್ಸ್. ಶೆಟ್ರೆ ನೋಡಿ, ಯಾರು ಜಾಸ್ತಿ ಟ್ರಿಪ್ ಮಾಡಿದಾರ ಅವ್ರು ಕೊಡಿಸ್ಬೇಕು. ಟ್ರಿಪ್ ಮಾಡಿದಾರಲ್ಲ, ಫಸ್ಟ್ ಏನ್ ಹೇಳಿದ್ ನೀನು? ನಾನ್ ಟ್ರಿಪ್ ಮಾಡಿರೋದ್ರ ಬಗ್ಗೆ ಹೇಳಿದ್ದು ಅದೆಲ್ಲ ಗೊತ್ತಿಲ್ಲ. ನೋಡಿ, 6 ಟ್ರಿಪ್, ನಾವ್ ಬರೀ 2 ಟ್ರಿಪ್. ಬೆಳಿಗ್ಗೆ ಏನ್ 6 ಗಂಟೆಯಿಂದ ಸಾಕೈ ದುಡಿಮೆ. ಬೆಳಿಗ್ಗೆ 5 ಮುಕ್ಕಾಲ್ 6 ಗಂಟೆಯಿಂದ ಏನ್ ಒಂದ್ ತಾಸಿಗೆ ₹30 ಬೇಡ. 10:37, 10:24, 9:56, 9:27, 8:53, 8:13, 7:47, 7:28, 7 ಗಂಟೆ 8 ನಿಮಿಷ, 6:59. ಇದೆಲ್ಲ ನೆನ್ನಿ ತೋರಿಸ್ತಾ ಇದೆ. 8 ಗಂಟೆಯಿಂದ ಆನ್ ಮಾಡಿರೋದು. 8 ಗಂಟೆ ಡ್ಯೂಟಿ ಬಿದ್ದಿರೋದಲ್ಲಿ ಬಂದ್ ಅಷ್ಟೊತ್ತು ಗೊಬ್ಬನಾರಿರೋದು. ಮತ್ ನಿನ್ನೆ ವಿಡಿಯೋದಲ್ಲಿ ವ್ಲಾಗ್ ಅಲ್ಲಿ ಏನ್ ಹೇಳಿದೀನಿ ನಿಂಗೆ? ಏನಂತ? 4 ಗಂಟೆಗೆ ಬಂದ್ರೆ ನಿಮ್ ಡ್ಯೂಟಿ ಬೀಳೋದೇ 8 ಗಂಟೆಗೆ. 8ರಿಂದ 12 ಡ್ಯೂಟಿ ಮಾಡ್ಕೋಬೇಕು. 12ರಿಂದ 4 ಮನೆಗೆ ಹೋಗ್ಬೇಕು. 4ರಿಂದ 8 ಡ್ಯೂಟಿ ಮಾಡ್ಕೋಬೇಕು. ನಿಂಗವ್ವ ನಿಂಗೊಂದು ವಿಷಯ ಗೊತ್ತಾ? ಒಂದ್ ಮಾತು ಹೇಳ್ತೀನಿ ಕೇಳು. ಹೇಳು. ಮೈ ತುಂಬಾ ಒಡವೆ ಹಾಕೊಂಡಿದ್ರೆ ಶ್ರೀಮಂತರು ಅಂತಾರೆ ಕಮ್ಮಿ. ಮರ್ಯಾದತ್ರು ಅನ್ಕೋಬೇಕಂದ್ರು ಮೈ ತುಂಬಾ ಬಟ್ಟೆ ಹಾಕ್ಬೇಕಲ್ವಾ? ಬಟ್ಟಿಯ ಎದ್ ಮುಂಡದೆ ಎದ್ ನಡಿ ಕ್ಯಾಮೆ ನೋಡುವ. ಬಾ ನೋಡಮ್ಮ ಕ್ಯಾಮೆ. ಚಟ್ರೆ, ನಾನ್ ಪ್ಲಾನ್ ಮಾಡಿದ್ದೇನ್ ಗೊತ್ತಾ? ಲಾಂಗ್ ಇಂದ್ರಾನಗರಕ್ಕೆ ಬಂದ್ಬಿಡೋಣ. ಇಂದ್ರಾನಗರದಲ್ಲಿ ಲೋಕಲ್ ಹೊಡ್ಕೊಂಡ್ ಕೂತ್ಕೊಳ್ಳೋಣ. ಲೋಕಲ್ ಚೆನ್ನಾಗ್ ಬೀಳುತ್ತೆ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಇಲ್ಲಿನೂ ಅದೇ ಹಣೆ ಬರ. ಅಲ್ಲಿ ಬಿದ್ದಾಯ್ತು ನೋಡು, ಊರ್ಗೂರೆ ಹೆಂಗನ ಹೊಡ್ಕೊ. ನಾನು ಅದೇ ಅನ್ಕೊಂಡ್ ಬಂದಿದ್ದು. ನಮ್ ಫ್ರೆಂಡ್ಗೆ ಹೇಳ್ದೆ, ಲೋಕಲ್ ಮಾಡ್ಕೊಂಡ್ ಬಿಡೋಣ, ಚೆನ್ನಾಗಿ ದುಡಿಮೆ ಆಗುತ್ತೆ ಅಂತ. ಅವ್ನ್ ಹೇಳ್ದ, ಒಂದ್ ಕೆಲಸ ಮಾಡಿ, ಇಂದ್ರಾನಗರಕ್ಕೆ ಹೋಗ್ಬಿಡು, ಅಲ್ಲಿ ಚೆನ್ನಾಗ್ ಬರುತ್ತೆ. ಹೆಂಗು ಶೆಟ್ರು ಇಲ್ಲೇ ಲೋಕಲ್ ಹೊಡಿತಾರೆ, ನಮ್ಮ ಸರ್ವಣ ಅವರು ಲೋಕಲ್ ಹೊಡಿತಾರೆ ಅಂತ ನಾನ್ ಬಂದಿದ್ದು. ಇಲ್ಲಿ ಬಂದ್ ನೋಡಿದ್ರೆ ಇಲ್ಲೂ ಅದೇ ಗೋಳು. ಸರ್ವಣ ಅವರಿಗೆ ಐತೆ, ನಾಳೆಗೆ ನೋಡ್ಬೇಕು ಸಾಯಂಕಾಲ. ಓ ಏನ್ ಅಂತಾರಲ್ಲ, ನಮಗ್ ಮೊದ್ಲೇ ಡ್ಯೂಟಿಗಳಿಲ್ದೆ ಕಾಯ್ಕೊಂಡ್ ಕೂತಿದೀವಿ ಅಂತದ್ರಲ್ಲಿ ಅವ್ರು ನಮಗ್ ಉರಿಸ್ತಾರೆ. ಶೆಟ್ರೆ, ಒಂದ್ ದಿನದ ಕಮಿಟ್ಮೆಂಟ್ ಎಷ್ಟು ಇಟ್ಕೊಂಡಿದೀರಾ ನಿಮ್ದು? ಹಂಗೆಲ್ಲ ಇಟ್ಕೊಂಬಂದ್ಬಿಟ್ರೆ ಬರೀ ಒಂದ್ ಪಾನಿಪುರಿ, ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ಮಕ್ಕಳು ಕರ್ಕೊಂಡೋಗಿ ಮನೆಗ್ ಬಿಟ್ಬಿಟ್ಟು ಸಾಯಂಕಾಲ ಒಂದ್ ಸ್ವಲ್ಪ ಪೋಟ್ಕೊಂಡು ಮನೆಗ್ ಹೋಗಕ್ ಕರೆಕ್ಟ್ ಆಗಿರ್ತಾವ. ಅಲ್ಲ, ವಾರ ಇದು ಫೈನಾನ್ಸ್ ಅದೆಲ್ಲ. ಅಯ್ಯೋ, ಮಗಳದು LIC ಇವಾಗ ಸದ್ಯಕ್ ನೋಡು
ಮಗಳದು LIC 4,00,000, ಅರ್ಥ ಆಯ್ತಾ? ಮನೆ ರೇಷನ್ 6,000, ಕರೆಂಟ್ ಬಿಲ್ 2 ತಿಂಗಳು ಒಂದೇ ಸರಿ ಬಂದ್ಬಿಟ್ಟೈತಿ, ತಿಂಗಳು 4,00,000. ಸರಿ, ಆಮೇಲೆ ನಮ್ದೊಂದು ಗ್ರೂಪ್ ಮಾಡಿದೀವಿ. ಆ ಗ್ರೂಪ್ ಗೆ ಒಂದು ವಾರಕ್ಕೆ 1,000, ತಿಂಗಳಿಗೆ 1,000, ಎಲ್ಲ 12 ಆಗ್ಬಿಟ್ಟೈತಿ. ಅದಕ್ಕೆ 12ನೇ ಮಾಡಲ್ ಗಾಡಿ ಇಟ್ಕೊಂಡಿರೋದ್ ನಾವು. ಡೈಲಿ 1,300, ವಾರಕ್ಕೆ 2,500, 1,000, 600, ತಿಂಗಳಿಗೆ 2,500, 6,000, 9,000, 10,000. ಆನೆ ವಾರ ಆನೆಗೆ, ಇರುವೆ ವಾರ ಇರುವೆಗೆ. ಇವಾಗ ನೋಡು, 1,300 ರೂಪಾಯಿ ದುಡಿಬೇಕು. ಆಮೇಲೆ ಅದ್ರ ಮೇಲೆ ಏನ್ ದುಡಿತೀನೋ ಅದು ನನ್ನ ಟೀ, ಕಾಫಿ, ಮಗದೊಂದು. ಇಲ್ಲ ಅಂದ್ರೆ ಉಪವಾಸ ಬಿದ್ಕೋಬೇಕು, ಸೀದಾ ಮನೆಗೆ ಹೋಗುವಷ್ಟು. ನಾನು ಒಂದ್ ಅಪ್ಲಿಕೇಶನ್ ಅಲ್ಲಿ ಸೇವಿಂಗ್ ಹಾಕ್ಬಿಟ್ಟಿದೀನಿ, ಹೆಂಗೋ ಅಮೌಂಟ್ ಡೈಲಿ ಒಂದ್ 300 ರೂಪಾಯಿ 400 ರೂಪಾಯಿ. ಅದ್ನೇ ತಿಂಗಳಿಗೆ ಒಂದ್ಸರಿ ವಿಡ್ರಾಲ್ ಮಾಡ್ಕೊಂತೀನಿ. ಅಪ್ಲಿಕೇಶನ್ ಹೆಸರು ಹೇಳಲ್ಲ, ದುಡ್ಡು ಕೊಡ್ರಿ ಹೇಳ್ತೀನಿ. ನನ್ ಡೈಲಿ 100 ರೂಪಾಯಿ. ಅದು ಏನೋ ಗೊತ್ತಾ, ಗ್ಯಾಸ್ ಖಾಲಿ ಆಯ್ತು, ಸಣ್ಣ ಪುಟ್ಟ ಅಮೌಂಟ್ ಬೇಕಾಯ್ತು, ಎತ್ಕೊಂಡ್ ಬಿಡೋದು. ಇವಾಗ ನಿನ್ನೆ 1,000 ರೂಪಾಯಿ ಎತ್ಕೊಂಡೆ ಅಂದ್ರೆ ಅಪ್ಲಿಕೇಶನ್ ಹೆಸರು ಹೇಳಲ್ಲ ಸೇವಿಂಗ್. ಮತ್ತದು ಪ್ರಮೋಷನ್ ಅನ್ಕೊಂಡ್ ಬಂದ್ಬಿಡ್ತಾರೆ. ಅದಕ್ಕೆ ಪ್ರಮೋಷನ್ ಆದ್ರೂ ಎಲ್ಲ ಪ್ರಮೋಷನ್ ಆದ್ರೂ ಪರವಲ್ಲ, ಸೇವಿಂಗ್ ಮಾಡೋದು ಬೆಸ್ಟ್. ಆದ್ರೆ ಇಂತ ಆಪ್ ಅಲ್ಲೇ ಮಾಡಿ ಅಂತ ಹೇಳ್ಬೇಕಂದ್ರೆ ನೀವು ನಮಗ್ ಅಮೌಂಟ್ ಕೊಡ್ರಿ. ಮಾಡ್ಬಿಡ್ರಿ ಆಪ್ ಯಾವ್ದು ನನ್ಗಿನ ಜಾಸ್ತಿ ದುಡಿದಿದ್ದೀರಾ, ಬನ್ನಿ ಟೀ ಕುಡ್ಸಿ. ಜಾಸ್ತಿ ದುಡ್ದಿಲ್ಲಪ್ಪ, ತಗಿ ಎತ್ತ ಮಾಡಿ ನೋಡಿ. ರಾಪಿಡ್ ಅದ್ ಇನ್ನೊಂದ್ ಎತ್ತಪ್ಪ, ಎಲ್ಲ ಇದ್ರಲ್ಲಿ 0. ಯೂಟ್ಯೂಬ್ ಅಲ್ಲಿ ಬರ್ತತಲ್ ಬಿಡು. ಅಣ್ಣ ಇಲ್ಲಿ ನೋಡಿ, ಇಲ್ಲಿ 1,000 ವ್ಯೂಸ್ ದಾಟ್ತಾ ಇಲ್ಲ. ಯೂಟ್ಯೂಬ್ ಅಲ್ಲಿ ಎಲ್ಲಿಂದ ಬರ್ಬೇಕು? ಅದು ಬರ್ಬೇಕಂದ್ರು $100 ಆಗ್ಬೇಕು. $100 ಆಗಕ್ಕೆ 5 ತಿಂಗಳು ಬೇಕು. ಡೈಲಿ ವಿಡಿಯೋ ಹಾಕ್ತಾ ಇದೀನಿ, ವ್ಯೂಸ್ ಆಗ್ತಾ ಇಲ್ಲ. ಏನ್ ಮಾಡೋದು ಹೇಳು? ಕಾಂಟ್ರವರ್ಸಿ ಮಾಡ್ಕೊಂಡ್ ಬಿಡೋಣ ನೀನು ನಾನು. ಏನೋ ಒಂದು ನೋಡೋರೇನ್ ನನ್ನ ಮಕ್ಳು ಅನ್ಕೊಂಡಿದ್ಯ, ಕಂಡಿಡ್ದು ಬಿಡ್ತಾರೆ. ಬರೀ ನೀವು ಒಂದೇ ಕೊಡ್ದಂಗಲ್ಲ, ಎಲ್ಲರಿಗೂ ಕೊಡ್ತಿದ್ರಿ, ಜನಗಳ ದುಡ್ಡು ಮಾಡ್ಕೊಂತಾವ್ರೆ ಅಂತಾರೆ. ಅಷ್ಟೇ ಮಾಡ್ಬೇಕು ಇವಾಗ. ಬನ್ನಿ ಶೆಟ್ರೆ, ಬನ್ನಿ ಶೆಟ್ರೆ. ಏನ ಹೇಳಿ, ಈ ಗಾಡಿನೇ ಬೆಸ್ಟ್. ಆ ಗಾಡಿ ಐತಲ್ಲ, ಸೆನ್ಸರು ಅದು ಇದು ಅಂತ ಹೇಳ್ಬಿಟ್ಟು ಬೇಜಾನ್ ತಲೆನೋವು. ಇದು ಏನೇ ಪ್ರಾಬ್ಲಮ್ ಆದ್ರೂ ಟಕ್ ಅಂತ ರೆಡಿ ಮಾಡಿಸ್ಕೊಂಡು ಹೋಗ್ಬಿಡ್ಬೋದು. ನಾವ್ 2012 ಮಾಡಲ್ ಓಲ್ಡ್ ಇಸ್ ಗೋಲ್ಡ್ ಅಮ್ಮ, ಆಲ್ವೇಸ್. ನಮ್ಗೆ ಅವಾಗಿಂದಾನೇ ಗೊತ್ತು. ನೀವೇ ಎಲ್ಲ 6, 7 ಅಂತ ತಗೊಂಡಿದ್ರಿ. ಸರ್ ಯಾರೋ ಹೇಳಿದ್ರು ಜನವರಿ 7ನೇ ತಾರೀಕಿಂದ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ತೀನಿ ಅಂತ. 11 ನಿಮಿಷ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಿಯ, ಅದನ್ನ ಎತ್ತಿ ಯೂಟ್ಯೂಬ್ ಹಾಕಯ್ಯ, ಬಡ್ಕೋತಾ ಇದೀವಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡು. ನಂದು ಇವತ್ತು ಎಷ್ಟು ಗೊತ್ತಾ, ಡೇ 35. ಮತ್ತೆ ಅದೆಲ್ಲ ಬಿಡು, ಇವಾಗ ನಡಿ ಮಾಡೋಣ. ಒಂದ್ ಸ್ವಲ್ಪ ತಡ ಆಗ್ತದೆ ಇದು, ಆದ್ರೂ ಬರ್ತೀವಿ. ಮಾಡೋಣ, ಸ್ವಲ್ಪ ತಡ ಆಗ್ತದೆ. ಕೆಲ್ಸಗಳಿದಾವಲ್ಲ ಎಲ್ಲ ಮುಗಿಸ್ಕೊಂಡು ಮಾಡ್ಬಿಡಾನೆ. ಬಾ, ಇವಾಗ ಟೀ ಕುಡಿಸ್ಬಾ. ಅಣ್ಣ ನೀನ್ ಮಾಡ್ಕೊಂಡ್ ಕುಂತ್ಕೋ, ನಂಗೆ ಟೀ ಕುಡಿದ್ಬಿಟ್ಟು ಡ್ಯೂಟಿ ಹಾಕೊಂಡು ಓಡ್ತೀನಿ ನಾನು. ನಾವೇನ್ ಟೀ ಕುಡಿದ್ಬಿಟ್ಟು ಇಲ್ಲೇ ಹೊರ್ತನ್ ಡ್ಯಾನ್ಸ್ ಮಾಡ್ಕೊಂಡ್ ಕೂತ್ಕೊಳ್ಳೋಣ. ನಾವು ಓಡೋದೇ ಬಾಳಣ್ಣ. ನಿಂದೇನ್ ಬಿಡಪ್ಪ, ಇಲ್ಲೇ ಲೋಕಲ್, ಇಲ್ಲೇ ಪಕ್ಕದಲ್ಲಿ ಮನೆ, ಆರಾಮಾಗಿ ಹೋಗ್ಬಿಡ್ತೀಯ. ನಾವಾದ್ರೆ ಹೋಗ್ಬೇಕು 12 ಕಿಲೋಮೀಟರ್ ದೂರ. ತವ್ರ ಮನೆ ಬಿಟ್ಟು ಹೋಗಲ್ಲ ನಾವ್, ಏನಂದ್ರು ಇಂದ್ರಾನಗರ್ ನಮ್ ತವ್ರ ಮನೆ ಬ್ರೋ. ಪನ್ನಿ ಸೀನ್ ಏನ್ ಗೊತ್ತಾ, ಪ್ಯಾಸೆಂಜರ್ ರ್ಯಾಪಿಡೋ ಮತ್ತೆ ಊಬರ್ ಅಲ್ಲಿ ಬುಕ್ ಮಾಡಿರೋದು. 1 ನಿಮಿಷ. ಲಲಿತಾ ವಿಜಯ್, ಸೇಮ್ ಲೊಕೇಶನ್. ವಿಜಯ್ ಲಲಿತಾ ಇಬ್ರು ಬುಕ್ ಮಾಡಿರೋದು. ಈ ಕಡೆ ಪಾಸ್ ಆಗೋಣ ಅಂತಂದ್ರೆ ನೋಡೋಣ ಯಾರನ್ನ ಫಸ್ಟ್ ಪಿಕ್ ಮಾಡ್ತೀನಿ. ರ್ಯಾಪಿಡೋ ಬೇಕಿದ್ರೆ ಕ್ಯಾನ್ಸಲ್ ಆಗ್ಬಿಡ್ಲಿ, ಪರವಾಗಿಲ್ಲ. ಊಬರ್ ಮಾತ್ರ ಕ್ಯಾನ್ಸಲ್ ಮಾಡಲ್ಲ. ಅಣ್ಣ ಫ್ರೀ ಲೆಫ್ಟ್ ಕೊಟ್ಟವ್ರೆ, ಸ್ವಲ್ಪ ಸರಿದು ಬಿಡ್ತೀರಾ? ಸ್ವಲ್ಪ ಮುಂದೆ ತಗೊಂಡ್ಬಿಡಿ ಅಣ್ಣ, ಸ್ವಲ್ಪ ಮುಂದೆ ತಗೋತೀರಾ? ಫ್ರೀ ಲೆಫ್ಟ್ ಕೊಟ್ಟವ್ರೆ. ಇಲ್ಲ, ಬೇರೆ ಪ್ಯಾಸೆಂಜರ್. ಮಾಡೋಣ ಬನ್ನಿ, ಬುಕ್ ಮಾಡಿರೋದು. ಸೊ ಮಧ್ಯಾಹ್ನ ಇಂದ್ರಾನಗರದಿಂದ ಹೆಣ್ಣೂರ್ ತನಕ ಖಾಲಿ ಬಂದು, ಹೆಣ್ಣೂರಿಂದ ಒಂದ್ ಬಾಡಿಗೆ ಹಾಕೊಂಡ್ ಬಂದೆ. ಇಷ್ಟೊತ್ತು ಸ್ವಲ್ಪ ಮನೇಲಿದ್ದೆ, ಸ್ವಲ್ಪ ಕೆಲಸ ಅದು ಇದು ಅಂತ. ನನ್ನ ಹೆಂಡತಿ ಫೇಸ್ ಮಾಸ್ಕ್ ಏನೋ ತಂದಿದ್ಲು, ಹಚ್ಕೋ ಅಂತ ಹಚ್ಚಿದ್ಲು. ಅದನ್ನ ಹಚ್ಕೊಂಡು ಕ್ಲೀನ್ ಆಗಿ ಸ್ನಾನ ಗಿನ ಮಾಡ್ಕೊಂಡು ಇವಾಗ ಬಂದಿದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 6 ಗಂಟೆ 1 ನಿಮಿಷ. ಇವಾಗ ಡ್ಯೂಟಿ ಆಡ್ಬೇಕು. ಸೊ ಬನ್ನಿ, ಫಸ್ಟ್ ಡ್ಯೂಟಿ ಹಾಕೊಂಡಿದೀನಿ. ಇವಾಗ ಬೆಳಿಗ್ಗೆಯಿಂದ ಒಂದು 640 ರೂಪಾಯಿ ಏನೋ ದುಡ್ದೆ. ಇವತ್ತಂಗ್ರು ತೋಪೆದ್ದು ಹೋಗ್ಬಿಟ್ಟಿದೀನಿ ಬಿಡಿ. ಡ್ಯೂಟಿಗಳು ಅಷ್ಟೊಂದು ಸಟ್ಟು ಆಗ್ಲಿಲ್ಲ ನನಗೆ.
ಡ್ಯೂಟಿಗಳು ಬೆಳಿಲ್ಲ, ಅದಕ್ಕೆ ಫುಲ್ ತೋಪೆ ತಗೋಬಿಟ್ಟಿದೀನಿ. ನೋಡೋಣ ಇವಾಗ ಯಾವ್ದಾದ್ರು ಸಿಗತ್ತಾ. ಒಂದ್ ಬಿದ್ದೈತೆ, ಪಿಕಪ್ ಅಂತ ಹೋಗ್ತಾ ಇದೀನಿ. ಪ್ಯಾಸೆಂಜರ್ ಎಲ್ಲವ್ರೆ ಆ ಕಡೆ ನಿಂತಿದ್ದಂಗ ಅವ್ರೆ ಆ ಕಡೆ ನಿಂತವ್ರೆ. ಹೋಗ್ ಪಿಕಪ್ ಮಾಡೋಣ. ಸ್ವಲ್ಪ ಬಿಸಿ ಆಗ್ಬಿಟ್ಟೆ, ಡ್ಯೂಟಿಗಳು ಯಾವ್ದು ಸಿಗ್ತಾ ಇರ್ಲಿಲ್ವಲ್ಲ, ಅದಕ್ಕೆ ವೈಟ್ ಮಾಡ್ತಾ ಇದ್ದೆ. ಇವಾಗ ಬಂತು, ಅಂಗಡಿ ಹತ್ರನ ಹೋಗಿ ಐಟಮ್ ಎಲ್ಲ ಏನೇನ್ ಬೇಕೆಲ್ಲ ನೋಡ್ಕೊಂಡು ಇವಾಗ ಡ್ಯೂಟಿನ ಆನ್ ಮಾಡಿದೀನಿ. ಪಿಕಪ್ ಮಾಡ್ಕೊಂಡು ಸೀದಾ ಹೊರಡದೆ. ನೋಡೋಣ ಯಾವ ಡ್ಯೂಟಿ ಬರುತ್ತೆ ಎಲ್ಲ ಮಾಡಕ್ ಟ್ರೈ ಮಾಡೋಣ. ಒಂದ್ 66, ಒಂದ್ 75, ಒಂದು 47 3 ಡ್ಯೂಟಿ ಮಾಡ್ದೆ. ಆ ಡ್ಯೂಟಿ ಮಾಡ್ದಾಗಿಂದ ಒಂದ್ ಡ್ಯೂಟಿ ಸೌಂಡ್ ಇಲ್ಲ ಆಗಿರುವೆ. ನನಗೂ ಸಾಕಾಯ್ತು ಇವಾಗ ಕೂತು 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 ಅಲ್ಲಿ ಇಲ್ಲಿ. ಅದಕ್ಕೆ ಸೀದಾ ಅಂಗಡಿ ಹತ್ರ ಬಂದ್ಬಿಟ್ಟೆ. ಸಿಕ್ಕ್ರೆ ಹೊಡಿಯೋಣ, ಇಲ್ಲ ಅಂತ ಸುಮ್ನೆ ಕೂತ್ಕೊಳ್ಳೋಣ. ಇನ್ನೇನ್ ಮಾಡ್ತೀರಾ, ಡ್ಯೂಟಿಗಳು ಬಿಡದೆ. ನನ್ನ ಹತ್ರ ಬಂದಿದ್ದೆಲ್ಲ ತಗೊಂಡು ಐಟಮ್ ತಗೊಂಡಿದ್ದೀನಿ. ಹಂಗೆ ಒಂದ್ ಡ್ಯೂಟಿನೂ ಕೂಡ ಹಾಕೊಂಡಿದ್ದೀನಿ. ಹೋಗೋಣ ಇವಾಗ ಪಿಕಪ್ಗೆ. ಫಸ್ಟ್ ಆಫ್ ಆಲ್ ಡ್ಯೂಟಿಗಳು ಬಿಡ್ತಾ ಇಲ್ಲ. ಅಂಗಡಿ ಹತ್ರ ಹೋಗಿದ್ನ, ಐಟಮ್ ತಗೊಂಡ್ ಬಾ ಅಂತಂದ್ರು ಅಮ್ಮ. ಹಂಗೆ ಹೋಗ್ತಾ ದಾರಿಲಿ ಒಂದ್ ಬಾಡಿಗೆ ಇದೆ, ಬಿಟ್ಬಿಟ್ಟು ಹೋಗ್ತಾ ಇರೋಣ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಅರ್ಧ ಗಂಟೆಗೊಂದು 1 ಅವರ್ಗೊಂದು ಲೋಕಲ್ ಡ್ಯೂಟಿ 50 ರೂಪಾಯಿ ಡ್ಯೂಟಿನೂ ಬೀಳ್ತಾ ಇಲ್ಲ. ನಂಬ್ತೀರಾ? ಇದು ನಂಬಲ್ಲ, ನಂಬಲ್ಲ. ಏನು ಮಾಡಕ್ಕಾಗಲ್ಲ. ಯಾಕಂತಂದ್ರೆ ಡ್ಯೂಟಿಗಳೇ ಇಲ್ಲ. ಇರೋದು ಓಪನ್ ಅಪ್ ಆಗಿ ಅಂತ ಇದ್ದೀನಿ. ಡ್ಯೂಟಿಗಳು ಮೊದಲ ತರ ಇಲ್ಲ. ಏನಾಗಿದೆ ಗೊತ್ತಾ, ಆಲ್ಮೋಸ್ಟ್ ಬೈಕ್ ಟ್ಯಾಕ್ಸಿ ವಿಚಾರ ನಾನಂತೂ ಮಾತಾಡೋದಿಲ್ಲ. ಮಾತಾಡ್ಬಿಟ್ಟು ಹೆಗಲ್ ಮೇಲೆ ಹಾಕೊಳ್ಳೋದು ಏನೇನು ಗೊತ್ತು. ಅದೇನೋ ಅಂತಾರಲ್ಲ, ನಂದೇ ಪ್ರಾಬ್ಲಮ್ 1000 ಇದಾವೆ, ಸರಿನಾ? ಅದ್ರಲ್ಲಿ ಗೋಡೆಯಲ್ಲಿ ಇರೋದನ್ನ ತಗೊಂಡು ಎಲ್ಲೋ ಇಟ್ಕೊಳ್ಳೋದು ಶೋಕಿ ನನಗಂತೂ ಇಲ್ಲ ಇವಾಗಿರುವಂತ ಮೂಮೆಂಟ್ ಅಲ್ಲಿ. ಯಾಕಂದ್ರೆ ನನಗೇ 1000 ಕಮಿಟ್ಮೆಂಟ್. ದುಡ್ಕೊಂಡು ತಿನ್ಬೇಕು, ದುಡ್ಕೊಂಡು ತಿಂತಾ ಇದೀನಿ ಅಷ್ಟೇ. ಯಾರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಯಾರು ಏನ್ ಬೇಕಾದ್ರೂ ಬಾಯ್ ಬಿಟ್ಕೊಳ್ಳಿ.